ಮಹಾರಾಷ್ಟ್ರದಲ್ಲಿ ಘೋರ ದುರಂತ. ಬಾವಿಗೆ ಕಾರು ಬಿದ್ದು 6 ಮಕ್ಕಳು ಸೇರಿ ಒಂದೇ ಕುಟುಂಬದ 9 ಮಂದಿ ದಾರುಣ ಸಾವು. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ 9 ಜೀವಿಗಳು ಬಲಿಯಾಗಿವೆ. ವಾರ್ಷಿಕ ಕೌಟುಂಬಿಕ ಸಮಾರಂಭವನ್ನ ಮುಗಿಸಿ ಸಂಭ್ರಮದಿಂದ ಮನೆಗೆ ಮರಳುತ್ತಾ ಇದ್ದವರ ಪಾಲಿಗೆ ಆ ಬಾವಿ ಮೃತ್ಯುಕೋಪವಾಗಿ ಪರಿಣಮಿಸಿದೆ. 6 ಮುಗ್ಧ ಮಕ್ಕಳನ್ನು ಕಳೆದುಕೊಂಡ ಗ್ರಾಮದಲ್ಲಿ ಈಗ ಶೋಕ ಸಾಗರವೇ ನೆಲೆಸಿದೆ. ಕೌಟುಂಬಿಕ ಕಾರ್ಯಕ್ರಮವನ್ನ ಮುಗಿಸಿ ತಡರಾತ್ರಿ ಮನೆಗೆ ಮರಳುತ್ತಾ ಇದ್ದಾಗ ನಡೆದ ಭೀಕರ ಅಪಘಾತವೊಂದು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಸಂಭವಿಸಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಕಾರು ನೀರು ತುಂಬಿದ್ದ ಬಾವಿಗೆ ಬಿದ್ದ ಪರಿಣಾಮ 6 ಮಕ್ಕಳು ಸೇರಿದಂತೆ ಒಂದೇ ಕುಟುಂಬದ 9 ಸದಸ್ಯರು ದುರ್ಮರಣಕ್ಕೀಡಾಗಿದ್ದಾರೆ. ನಾಸಿಕ್ನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವ ದಿಂಡೋರಿ ತಾಲೂಕಿನಲ್ಲಿ ಶುಕ್ರವಾರ ರಾತ್ರಿ 11:30 ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ಇಂದೋರ್ ಗ್ರಾಮದ ಈ ಕುಟುಂಬವು ಶಿವಾಜಿನಗರದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ವಾರ್ಷಿಕ ಸಮಾರಂಭವೊಂದರಲ್ಲಿ ಭಾಗವಹಿಸಿ ಮನೆಗೆ ಮರಳುತ್ತಾ ಇತ್ತು. ಸುನಿಲ್ ದತ್ತಾತ್ರೇಯ ದರ್ಗೋಡೆ ಎಂಬುವರನ್ನು ಕಾರನ್ನು ಚಾಲನೆ ಮಾಡ್ತಾ ಇದ್ದಾಗ ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಬಾವಿಗೆ ಕಾರು ಬಿದ್ದಿದೆ. ಬಾವಿಯಲ್ಲಿ ನೀರು ಸಂಪೂರ್ಣವಾಗಿ ತುಂಬಿದ್ದರಿಂದ ಯಾರಿಗೂ ಹೊರಬರಲು ಸಾಧ್ಯವಾಗಲಿಲ್ಲ. ಮೃತಪಟ್ಟವರಲ್ಲಿ ಸುನಿಲ್ ದತ್ತಾತ್ರೇಯ ದರ್ಗೋಡೆ, ಅವರ ಪತ್ನಿ ರೇಷ್ಮಾ, ಮಗಳು ರಾಖಿ ಅಲಿಯಾಸ್ ಗುಣವಂತಿ, ಸೋದರ ಸಂಬಂಧಿ ಮಗಳಾದ ಮಾಧುರಿ ಮತ್ತು ಶ್ರಾವಣಿ ಸೇರಿದ್ದಾರೆ. ಉಳಿದಂತೆ ಆಶಾ ಅನಿಲ್ ದರ್ಗೋಡೆ, ಅವರ ಮಗ ಶ್ರೇಯಸ್, ಮಗಳು ಸೃಷ್ಟಿ ಮತ್ತು ಸೋದರ ಸಂಬಂಧಿ ಸಮೃದ್ಧಿ ಸಾವನ್ನಪ್ಪಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.